ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಬಾಳೆ ಬೆಳೆಗಾರರೇ. ಈ ದಿನ ನಾವು ಕರ್ನಾಟಕ ರಾಜ್ಯದ ಕಟ್ಟಕಡೆ ಜಿಲ್ಲೆ ಮತ್ತು ಕಟ್ಟಕಡೆ ತಾಲೂಕಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿ ನಾವು ಇದ್ದೀವಿ. ಈ ದಿನ ನಾವು ನಮ್ಮ ಕಲ್ಲಳ್ಳಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ವಿಜಯ ಅಣ್ಣ ಅವರು ಬಾಳೆ ಕ್ಷೇತ್ರದಲ್ಲಿ ರೋಹಿಣಿ ಸಮೂಹ ಸಂಸ್ಥೆಯ ಉತ್ಪನ್ನಗಳನ್ನು ನಿರಂತರವಾಗಿ ಬಳಕೆ ಮಾಡ್ತಾ ಯಶಸ್ವಿಯಾಗಿ ಈ ವರ್ಷ ಬಾಳೆಯನ್ನು ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ರೈತ ಬಾಂಧವರೇ, ಈ ದಿನ ನಾವು ನಮ್ಮ ವಿಜಯ ಅಣ್ಣ ಅವ್ರನ್ನ ಯಾವ ರೀತಿ ಬಾಳೆ ಬೆಳೀತಾ ಇದ್ದಾರೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಅವರೊಂದಿಗೆ ನಾವು ಚರ್ಚೆ ಮಾಡೋಣ. ನಮಸ್ತೆ ವಿಜಯ ಅಣ್ಣ, ನಮ್ಮ ಬಾಳೆ ರೈತರಿಗೆ ನಿಮ್ಮ ಪರಿಚಯ ಮಾಡಿಸ್ಕೊಡ್ರಿ. ನನ್ನ ಹೆಸರು ವಿಜಯ್ ಅಂತ, ಕಲ್ಲಳ್ಳಿ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನೀವು ಎಷ್ಟು ವರ್ಷದಿಂದ ಈ ಬಾಳೆಯನ್ನ ಬೆಳೀತಾ ಇದ್ದೀರಿ? ನಾವು ಸರ್ ಸುಮಾರು ವರ್ಷದಿಂದ ಬಾಳೆ ಬೆಳೀತಾ ಇದೀವಿ. ಈಗ ನಾವು ನಮ್ಮ ತಾತ ನಮ್ಮ ತಂದೆ ಅವರೆಲ್ಲ ಬೆಳೀತಾ ಇದ್ರು. ಈಗ ನಾವು ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಬೆಳೀತಾ ಇದೀವಿ. ಇವಾಗ ನೋಡಿ, ಈಗ 3000 ಗಿಡ ಇದೆ. ನಾವು ಮೊದ್ಲೆಲ್ಲ ಬೇರೆ ಕಂಪ್ನಿಗಳೆಲ್ಲ ಯೂಸ್ ಮಾಡ್ತಿದ್ವಿ. ಈಗ ನಮ್ಮ ಸ್ನೇಹಿತರು ಅದರಿಂದ ರೋಹಿಣಿ ಬಯೋಟೆಕ್ ಕಂಪ್ನಿಯಿಂದ ಅದ್ರ ಯೂಸ್ ಮಾಡ್ತಾ ಇದೀವಿ. ಈಗ ತಾವು ಬಾಳೆ ಬೆಳೀತಾ ಇದ್ದೀರಾ, ಯಾವ್ಯಾವ ಬಾಳೆ ತಳಿಗಳನ್ನ ನೀವು ಇದುವರೆಗೂ ಬೆಳೀತಾ ಇದ್ದೀರಿ? ನಾವು ಆಗಲಿಂದ ನೇಂದ್ರನೇ ಬೆಳೆದಿರೋದು. ಈ ನೇಂದ್ರನ್ ಅಂತಕ್ಕಂಥ ಬಾಳೆ ತಳಿ, ಇದರ ವಿಶೇಷ ಗುಣಲಕ್ಷಣಗಳು ಏನೇನು ಮತ್ತು ಈ ಒಂದು ಬಾಳೆ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಮ್ಮ ಬಾಳೆ ರೈತರಿಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ರಿ. ಇದು ನೇಂದ್ರೆ ಅಂತಂದ್ರೆ ನಾವು ಇದನ್ನ ಲೋಕಲ್ ಕಟ್ಟೆ ನಾವು ಯೂಸ್ ಮಾಡ್ತಿರೋದು ಲೋಕಲ್. ಇದರಲ್ಲಿ ಮಂಜರಿ, ಇನ್ನೊಂದು ಮಂಜರಿ ಮತ್ತೆ ಲೋಕಲ್ ಇನ್ನೊಂದ್ ತರ ಗಿಡ ಇದೆ. ನಾವು ಹಾಕ್ತಾ ಇರೋದೆಲ್ಲ ಬರೀ ಲೋಕಲ್ ಗಿಡನೇ ಹಾಕ್ತಾ ಇರೋದು. ಇದು ಏನಿನ್ನ ವಿಶೇಷ ಏನಂದ್ರೆ ಅದು ತುಂಬಾ ಲಾಂಗ್ ಬೆಳೆಯುತ್ತೆ. ತುಂಬಾ ಗಿಡ ಹೈಟ್ ಇಂದ ಮತ್ತೆ ತುಂಬಾ ದಪ್ಪ ಗಿಡ ಬರುತ್ತಲ್ಲ. ಇದ್ರದ್ದು ಏನಂತಂದ್ರೆ ಬೇಗ 10 ತಿಂಗಳಿಗೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 10 ತಿಂಗಳಿಗೆಲ್ಲ ಕಟಿಂಗ್ ಕ್ಲೋಸ್ ಆಗಿ ತೋಟನೇ ಕ್ಲಿಯರ್ ಆಗೋಗುತ್ತೆ. ಈ ನೇಂದ್ರ ತಳಿ ಉಪಯೋಗ ಏನಂತಂದ್ರೆ ರೈತರು ಬೆಳೆಯೋರ್ಗು ತುಂಬಾ ಈಸಿಯಾಗಿ ಬೆಳಿಬಹುದು. ಯಾಕಂತಂದ್ರೆ ಜಾಸ್ತಿ ಗಿಡದ ಪಕ್ಕದಲ್ಲಿ ಕಂಗಳೇನು ಜಾಸ್ತಿ ಬರಲ್ಲ, ಆಳ್ಗಳು ಜಾಸ್ತಿ ಯೂಸ್ ಆಗಲ್ಲ. ಮನೆ ಆಳ್ಗಳಿದ್ರೆ ಮೇಂಟೈನ್ ಮಾಡ್ಬೋದು. ಜೊತೆಗೆ ಇದೆಲ್ಲ ಕೇರಳ ಚಿಪ್ಸು ಮತ್ತೆ ಬೇರೆ ಎಲ್ಲಕ್ಕೂ ಉಪಯೋಗ ಆಗುತ್ತೆ. ಬೇಗ 10 ತಿಂಗಳಿಗೆಲ್ಲ ಗಿಡ ಮುಗಿದೋಗುತ್ತೆ ಪ್ಲಾಂಟೇಶನ್. ಈ ನೇಂದ್ರನ್ ಅಂತಕ್ಕಂಥ ತಳಿಯನ್ನ ನೀವು ಬೆಳೀತಾ ಇದ್ದೀರಿ, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಇದರದ ಬೀಜಗಳನ್ನ ಎಲ್ಲಿ ತಂದಿದ್ರಿ ತಾವು? ಆನಂತರ ಸಾಲಿನಿಂದ ಸಾಲಿಗೆ ಎಷ್ಟು ಮೇಂಟೈನ್ ಮಾಡ್ತಾ ಇದ್ರಿ? ಆನಂತರ ಇದಕ್ಕ ಮೂಲ ಗೊಬ್ಬರಗಳನ್ನ ಏನೇನು ಉಪಯೋಗ ಮಾಡ್ತಾ ಇದ್ರಿ? ಅದಾದ ನಂತರ ಈ ಒಂದು ಬೆಳೆ ನಿರ್ವಹಣೆ ಮಾಡ್ಬೇಕಾದ್ರೆ ಇದಕ್ಕೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದಾವು ಅನ್ನೋದನ್ನ ಸ್ವಲ್ಪ ನಮ್ಮ ಬಾಳೆ ರೈತರಿಗೆ ಸ್ವಲ್ಪ ವಿಸ್ತಾರವಾಗಿ ತಾವು ಹೇಳ್ಬೇಕು. ಈ ತರ ಇದು ಬಿತ್ತನೆ ಮೊದಲು ನಾವು ತಂದಿದ್ದು ನಮ್ಮ ಸಂಬಂಧಿಕರ ಜಮೀನಿಂದ 5 ವರ್ಷದ ಹಿಂದೆ. ಇವಾಗ ಏನಂತಂದ್ರೆ ನಮ್ ಬಿತ್ತನೆ ನಾವೇ ಈ ಜಮೀನಿಂದ ಬೇರೆ ಜಮೀನಿಗೆ, ಬೇರೆ ಜಮೀನಿಂದ ಈ ಜಮೀನಿಗೆ ಆ ಕಡೆ ಈ ಕಡೆ ರೊಟೇಷನ್ ಮಾಡ್ತಾ ಇದೀವಿ. ಒಂದು 6 ಅಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮುಂದೆ ಹಿಂದೆನೂ ಆಗ್ಬೋದು, ಅಕ್ಕಪಕ್ಕನೂ ಆಗ್ಬೋದು, 6 ಅಡಿ ಗ್ಯಾಪ್ ಕೊಡ್ತಾ ಇದೀವಿ. ಚೆನ್ನಾಗಿ ಬೆಳೀತಾ ಇದೆ ಗಿಡ. ಆಮೇಲೆ ಇದಕ್ಕೆ ರೋಗ ಏನ್ ಬರುತ್ತೆ ಅಂದ್ರೆ ಫಸ್ಟ್ 3 ರಿಂದ 4 ತಿಂಗಳ ಸಣ್ಣ ಸಣ್ಣ ಹುಳಗಳು ಬರುತ್ತೆ ಎಲೆಗಳ ಮೇಲೆ. ಆ ಹುಳಗಳನ್ನ ಕಂಟ್ರೋಲ್ ಮಾಡ್ಬೇಕು. ತದನಂತರ ಗಿಡದ ಮಧ್ಯೆ ಇರುತ್ತಲ್ಲ ಒಂದು ಎತ್ತಿನ ಹುಳ ಅಂತ ಬರುತ್ತೆ, ಒಂದು ಕಪ್ಪು, ಅದನ್ನೊಂದು ಮೇಂಟೈನ್ ಮಾಡ್ಬೇಕು. ಅದು ಬಿಟ್ರೆ ಬೇರೆ ರೀತಿ ಇದಕ್ಕೆ ಯಾಲಕ್ಕಿಗೆ ಬರೋಂತ ಜಾಸ್ತಿ ರೋಗಗಳು ಇದಕ್ಕೆ ಬರಲ್ಲ. ಈಗ ಈ ತಳಿಯನ್ನ ಸುಮಾರು ಎಷ್ಟು ಪ್ರದೇಶದಲ್ಲಿ ತಾವು ಬೆಳೀತಾ ಇದ್ದೀರಿ ಮತ್ತೆ ಇದನ್ನ ನಾಟಿ ಮಾಡೋ ಸಂದರ್ಭದೊಳಗ ಏನೆಲ್ಲ ಗೊಬ್ಬರಗಳನ್ನ ಉಪಯೋಗ ಮಾಡಿದಿರಿ? ಸರ್, ಇದನ್ನ 3 ಪ್ರದೇಶದೊಳಗೆ ಬೆಳೀತಾ ಇದೀವಿ. ಒಂದು ಸತಿಗೆ 3 ಎಕರೆ 3.5 ಎಕರೆ ನಾಟಿ ಮಾಡ್ತಿದೀವಿ. ಇದನ್ನ ನಾಟಿ ಮಾಡೋ ಟೈಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಸೂಪರ್ ಅಂತ ಬರುತ್ತೆ, ಸೂಪರ್ ಮತ್ತೆ ಇಕೋ ಕನೆಕ್ಟ್ ಅಂತ ಬರುತ್ತೆ, ಜೊತೆಗೆ ಸಿಲ್ಮ್ಯಾಗ್ ಅಂತ ಬರುತ್ತೆ. ನಾಟಿ ಟೈಮ್ಗೆ ಇವು 3ನ್ನ ನಾವು ಹಾಕಿ ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಆದ ನಂತರ ಮತ್ತೆ ಏನೆಲ್ಲ ಸಿಂಪರಣೆಗಳನ್ನ ತಾವು ತಗೊಳ್ತೀರಿ? ಏನೆಲ್ಲ ಔಷಧಿಗಳನ್ನ ತಾವು ಸಿಂಪರಣೆ ಈ ವರ್ಷ ಮಾಡಿದಿರಿ? ನಾವು ನಾಟಿ ಆದ ನಂತರ ಒಂದು ತಿಂಗಳ ಆದ್ಮೇಲೆ ಗಿಡ ಎಲ್ಲ ಕ್ಲೀನ್ ಆಗಿ ಒಂದ್ ಲೆವೆಲ್ ಬಂದ್ಮೇಲೆ 1.5 ತಿಂಗಳಿಗೆ ಎವರ್ಗ್ರೀನ್ CF ಅಂತ ಒಂದು ಕೋನ್ ಫೀಡಿಂಗ್ ಇದೆ. ಆ ಕೋನ್ ಫೀಡಿಂಗ್ ನ 15 ದಿನಕ್ಕೊಮ್ಮೆ 2 ಟೈಮ್ ಅದನ್ನ ಕೋನ್ ಫೀಡಿಂಗ್ ಮಾಡ್ತೀವಿ. ನೀವು ಎವರ್ಗ್ರೀನ್ CF ಅಂತಕ್ಕಂಥ ಉತ್ಪನ್ನನ ಕೋನ್ ಫೀಡಿಂಗ್ ಮಾಡಿದ್ರಿ, ಹೌದು. ಅದರಿಂದ ನಿಮಗ ಏನೆಲ್ಲ ಉಪಯೋಗಗಳು ಅನ್ಸಿದ್ರಿ? ಎವರ್ಗ್ರೀನ್ CF ನ ಕೋನ್ ಫೀಡಿಂಗ್ ಮಾಡಿದ ತಕ್ಷಣ ಗಿಡ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಆಗಿರುತ್ತೆ, ಯಾವಾಗ್ಲೂ ಗ್ರೀನ್ ಆಗಿರುತ್ತೆ, ಮತ್ತೆ ಗಿಡದ ಬುಡ ತುಂಬಾ ದಪ್ಪ ಆಗ್ತಾ ಹೋಗುತ್ತೆ. ಗಿಡದ ಬುಡ ದಪ್ಪ ಆಗೋದ್ರಿಂದ ಈ ಒಂದು ತಳಿಯಲ್ಲಿ ಏನೆಲ್ಲ ಉಪಯೋಗಗಳನ್ನ ತಾವು ಗಮನಿಸಿದ್ರಿ? ಈ ತಳಿಯಲ್ಲಿ ಗಿಡದ ಬುಡ ಎಷ್ಟು ದಪ್ಪ ಆಗುತ್ತೆ ಅಷ್ಟು ದಪ್ಪ ಮೇಲಿನ ಕಾಯಿಗಳು ಮತ್ತು ಅದರ ಗೊನೆಗಳು ದಪ್ಪ ಆಗೋಗುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋದು ಬುಡ ಎಷ್ಟು ದಪ್ಪ ಆಗತ್ತ ಅದರ ಮೇಲೆ ಗೊನೆ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಅದರದ ಕ್ವಾಲಿಟಿ ಬರುತ್ತಂತ ತಾವು ಹೇಳ್ತೀರಿ. ಈಗ ಎವರ್ಗ್ರೀನ್ CF ಅನ್ನ ನೀವು ಉಪಯೋಗ ಮಾಡಿದ್ರಿ, ಹೌದು ಸರ್.
ಅದಾದ ನಂತರ ಏನೆಲ್ಲ ಗೊಬ್ಬರಗಳನ್ನ ಬಳಕೆ ಮಾಡಿದ್ರಿ? ಎವರ್ಗ್ರೀನ್ ಸಿ ಆಫ್ ಆದ ತಕ್ಷಣ ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಗೆಡ್ಡೆ ಕೊಡ್ಬೇಕಲ್ಲ, ಗೆಡ್ಡೆ ಕೊಡ್ಬೇಕಾದ್ರೆ ತದನಂತರನು ಈಕೋ ಕನೆಕ್ಟ್ ಜೊತೆಗೆ ಮೈಕ್ರೋ ಪವರ್, ಅದಾದ್ಮೇಲೆ ಬೇರೆ ಗೊಬ್ಬರಗಳನ್ನ ಒಂದಷ್ಟು ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ 1/4 kg ಇಲ್ಲ 280 ಗ್ರಾಮ್ 300 ಗ್ರಾಮ್ ಅಂತ ಗಿಡಕ್ಕೆ ಕೊಡ್ತೀವಿ ಕೆಳಗಡೆ. ಅದರಿಂದ ನಿಮಗ ಏನ್ ಬದಲಾವಣೆ ಕಾಣ್ತು ಬಾಳೆ ಬೆಳೆಯಲ್ಲಿ? ಈ ಮೈಕ್ರೋ ಪವರ್ ಮತ್ತೆ ಈಕೋ ಕನೆಕ್ಟ್ ಎರಡು ಮಿಕ್ಸ್ ಮಾಡಿ ಹಾಕಿದಾಗ 1 ರಿಂದ 30 ದಿನದಿಂದ 40 ದಿನದ ಒಳಗಡೆನೆ ಗಿಡ ಬೇಗ ಚೇಂಜ್ ಆಗುತ್ತೆ. ಅಂದ್ರೆ ಬೆಳವಣಿಗೆ ಇಂಪ್ರೂವ್ಮೆಂಟ್ ಬೇಗ ಆಗುತ್ತೆ, ಬೇಗ ಆಗ್ತದೆ. 40-45 ದಿನದ ಒಳಗಡೆನೆ ಆಗುತ್ತೆ, ಬೇಗ ಆಗ್ತದೆ. ಅದಾದ ನಂತರ ಮತ್ತೆ ಏನೆಲ್ಲ ಸಿಂಪರಣೆಗಳನ್ನ ತಗೊಂಡ್ರಿ? ಸುಮಾರು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಮಾಡಿದೀವಿ. ಈಗ ಒಂದು ಗೊಣೆ ಇನ್ನೇನ್ ಕಡೆಯ ಟೈಮ್ಗೆ MS32 ಅಂತ ಬರುತ್ತೆ. MS32 2 ಸತಿ 15 ದಿನಕ್ಕೊಮ್ಮೆ ಅದನ್ನು ಸ್ಪ್ರೇ ಮಾಡಿಸಿದೀವಿ. 2 ಸತಿ ಸ್ಪ್ರೇ ಮಾಡಿಸಿದ್ವಿ. ಹೌದು. ಅದರಿಂದ ನಿಮಗೆ ಏನ್ ಬದಲಾವಣೆ ಅನಿಸ್ತ್ರಿ? ಅದೇ ಅದು 30 ಕಡೆ ಟೈಮ್ಗೆ ಸ್ವಲ್ಪ ವೀಕ್ ಆಗುತ್ತಲ್ಲ ಗಿಡ, ವೀಕ್ ಆದಾಗ ಅದನ್ನ ರಿಕವರ್ ಮಾಡಿ ಅದಕ್ಕೆ ಏನೇನ್ ಮೈಕ್ರೋ ನ್ಯೂಟ್ರಿಯೆಂಟ್ ಏನೇನ್ ಬೇಕು ಅದ್ರಲ್ಲಿ ಅದು ಇರುತ್ತಲ್ಲ, ಗಿಡನ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿ ಇಟ್ಟಿರುತ್ತೆ. ಅಂದ್ರೆ ನೀವು ಒಟ್ಟಾರೆ ಹೇಳೋದಾತಪ್ಪ ಅಂತಂದ್ರ ಈ ಒಂದು ಬೆಳೆನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಏನ್ ಮಾಡಿದಿರಿ, ಅದರಿಂದ ನಿಮಗೆ ಒಂದು ಉತ್ತಮವಾದಂತ ಫಲಿತಾಂಶ ಸಿಕ್ಕೈತಿ. ಅದ್ರ ಜೊತೆಗೆ ನಿಮ್ಮ ಬಾಳೆ ಆರೋಗ್ಯವಾಗಿ ಈ ವರ್ಷ ನೀವು ಬಾಳೆಯನ್ನ ಬೆಳೀತಾ ಇದ್ದೀರಿ. ಹೌದು, ಕರೆಕ್ಟಾ? ನಿಜ. ಈ ವರ್ಷ ನೀವು ಏನ್ ಬಾಳೆ ಬೆಳೀತಾ ಇದಿರಲ್ಲ, ಈಗ ಈ ಬಾಳೆನಲ್ಲಿ ತಮಗ ಎಷ್ಟು ಇಳುವರಿ ಬರ್ಬೋದು, ಅಥವಾ ಈ ವರ್ಷ ತಮಗೆ ಏನು ಆದಾಯ ಬರ್ಬೋದನ್ನ ತಾವು ಒಂದು ಅಂದಾಜು ಮಾಡ್ತೀರಿ? ಸರ್, ಈ ಸತಿ ನಮ್ದು 3000 ಗಿಡ ಇದೆ. ನಾವು ವೆಯ್ಟ್ ನ ಅಂದಾಜ್ ಮಾಡ್ಬೋದು, ರೇಟ್ ನ ಅಂದಾಜ್ ಮಾಡಕ್ಕಾಗಲ್ಲ. ನನ್ನ ಪ್ರಕಾರ ಇದು ಒಂದು 12 ರಿಂದ 13 kg ಅಂದ್ರೆ ರೀಸನಲ್ ಮಾಮೂಲಿ ಎಲ್ಲಾ ಗಿಡಕ್ಕೂ ಒಂದು 13 ರಿಂದ 14 kg ಒಂದು ಗಿಡಕ್ಕೆ ಇಳುವರಿ ಬರುತ್ತೆ ಅಂತ ನಮ್ಮ ನಿರೀಕ್ಷೆ. ಸದ್ಯದ ಮಾರುಕಟ್ಟೆ ದರ ಏನೈತ್ರಿ? ಇವತ್ತಿನ ರೇಟ್ 50 ರೂಪಾಯಿ. ಈ ದಿನದ ರೇಟು 50 ರೂಪಾಯಿ. 50 ರೂಪಾಯಿ ಪ್ರತಿ ಕೆಜಿಗಿದೆ. ಹೌದು. ಅಂದ್ರೆ ನೀವು ಈ ವರ್ಷ ಏನ ಬಾಳೆ ಬೆಳೀತಾ ಇದ್ರಲ್ಲ, ಇದು ನಿಮಗ ಲಾಭದಾಯಕ ಕೃಷಿ ಆಗೈತಿ ಅಂತ ಹೇಳ್ಬೋದು. ತುಂಬಾ ಲಾಭದಾಯಕ. ನಮ್ಮ ಯುವ ರೈತ ಮಿತ್ರರು ಮತ್ತ ಬಾಳೆ ಬೆಳೆಗಾರರಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನ್ ಹೇಳೋದು ಒಂದೇ, ಗಿಡಗಳನ್ನೇ ಆಗ್ಲಿ ಬೇರೆ ಕ್ರಾಪ್ಗಳನ್ನೇ ಆಗ್ಲಿ ಯಾವ್ದನ್ನೇ ಆಗ್ಲಿ ಹಾಕಿದ ತಕ್ಷಣ ಅದನ್ನ ಡೇ 1 ಇಂದ ಮೇಂಟೈನ್ ಮಾಡಿದ್ರೆ ಯಾವುದೇ ಏನು ಸಮಸ್ಯೆಗಳಾಗಲ್ಲ. ಎಲ್ಲಾ ರೈತರಿಗೆ ಹೇಳೋದು ಇಷ್ಟ, ಯಾವುದೇ ಗಿಡ ಆಗ್ಲಿ ಯಾವುದೇ ಆಗ್ಲಿ ಒಂದ್ಸತಿ ನಾಟಿ ಮಾಡಿದ ತಕ್ಷಣ ಅದಕ್ಕೆ ಬೇಕಾಗಿರುವಂತ ಆಹಾರ ಮತ್ತು ಲಘು ಪೋಷಕಾಂಶಗಳು ಎಲ್ಲಾನು ಅದಕ್ಕೆ ಬೇಕಾದಷ್ಟು ನಾವು ಕೊಟ್ಟ ತಕ್ಷಣ ನಮ್ಗೆ ಯಾವುದೇ ಕೀಟನಾಶಕಗಳಾಗಲಿ ಬೇರೆ ರೋಗಗಳಾಗ್ಲಿ ಯಾವುದೇ ಬರೋಕೆ ಸಾಧ್ಯನೇ ಇರೋದಿಲ್ಲ. ನಾವೇನಂದ್ರೆ ಅದನ್ನ ಹಾಕದ್ಮೇಲೆ ಅದಕ್ಕೆ ಸಾಕಾಗಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಪೂರೈಕೆ ಮಾಡಿದ್ರೆ ಯಾವುದೇ ರೀತಿ ಏನೂ ಸಮಸ್ಯೆ ಆಗಲ್ಲ. ನಾವು ನಮ್ಮ ನಿರೀಕ್ಷೆ ಅಂತ ಏನ್ ಬೆಳೆನ ಬೆಳಿಬಹುದು. ರೋಹಿಣಿ ಉತ್ಪನ್ನಗಳನ್ನ ಈ ಒಂದು ಬೆಳೆಗೆ ತಾವು ನಿರಂತರವಾಗಿ ಬಳಕೆ ಮಾಡ್ತಾ ಇದ್ದೀರಿ. ಇನ್ನಿತರ ರೋಹಿಣಿ ಕಂಪನಿ ಉತ್ಪನ್ನಗಳನ್ನ ಉಪಯೋಗ ಮಾಡ್ತಕ್ಕಂತ ರೈತರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಸುಮಾರು 4 ವರ್ಷದಿಂದ ರೋಹಿಣಿ ಬಯೋಟೆಕ್ ಕಂಪನಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಾನು ಉತ್ತಮವಾದ ಫಲಿತಾಂಶವನ್ನು ನಾನು ಕಂಡಿದ್ದೇನೆ, ಯಶಸ್ವಿಯಾಗಿದ್ದೇನೆ. ಅದರಿಂದ ನನ್ನ ರೈತ ಬಾಂಧವರಿಗೆ ಹೇಳೋದು ಇಷ್ಟೇನೆ, ಇದನ್ನ ನೀವು ಯೂಸ್ ಮಾಡಿ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ. ಜೈ ಭೂಸಿರಿಯ